ಹಲೋ ಹಾಯ್ ನಮಸ್ಕಾರ ಪ್ರೇಕ್ಷಕ ಬಿಂದುಗಳು ಹೇಗಿದ್ದೀರಿ ಎಲ್ಲ. ಇವತ್ತಿನ ದಿನ ಒಂದು ಹಾಡು ರಿಲೀಸ್ ಆಗಿದೆ ಯೂಟ್ಯೂಬ್ನಲ್ಲಿ. ನಿನ್ನೆ ಒಂದಾಗಿತ್ತು, ಇವತ್ತೊಂದು. ಈ ಹಾಡು ವಿಡಿಯೋ ಸಾಂಗ್ ಆಗಿದೆ, ಜೀವನೀನೆ ಅಂತ ಮಾರ್ಟಿನ್ ಫಿಲ್ಮಿಂದು. ಹಾಡು ಹೇಗಿದೆ ಅಂತ ನೋಡೋಣ ಬನ್ನಿ. ಹಾಗಾದರೆ ಆರ್ಕೆ ಟಾಕೀಸ್ ಕನ್ನಡ ಕಸ್ತೂರಿಯ ಚಲನಚಿತ್ರ ವಿಭಾಗದಲ್ಲಿ ಈ ವಿಡಿಯೋನ ನೋಡೋಣ ಬನ್ನಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ಚಾನಲ್ಗೆ ಹೊಸದಾಗಿ ಏನಾದರೂ ವಿಸಿಟ್ ಕೊಟ್ಟಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ವಿಡಿಯೋ ನೋಡಿ. ಹಾಗೆಯೇ ನನ್ನ ಸಬ್ಸ್ಕ್ರೈಬ್ ಆದವರಿಗೆ ನನ್ನ ರಿಕ್ವೆಸ್ಟು, ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ವಿಡಿಯೋ ನೋಡಿ. ಹಾಗಾದರೆ ಬನ್ನಿ, ಈ ಹಾಡು ಹೇಗಿದೆ ಅನ್ನೋದನ್ನು ನೋಡಿಕೊಂಡು ಮುಂದೆ ಮಾತಾಡೋಣ. ಭಾಳ ಲೇಟ್ ಮಾಡೋದು ಬೇಡ ಅಲ್ವಾ? ಸರಿ, ಹಾಗಾದರೆ ಮ್ಯೂಸಿಕ್ ಭಾಳ ಇದಾಗಿದೆ. ಸ್ಟಾರ್ಟಿಂಗಲ್ಲಿ ಧ್ರುವ ಸರ್ಜಾ. ಭಾಳ ಮೆಂತಾಗಿದೆ ಹಾಡು, ಸೈಲೆಂಟ್ ಆಗಿ. ಮುತ್ತಿನ ಬಳೆ, ಸಿಂಧೂರ. ನಾನು ಬಳೆ ಅಂತ ಮಾಡಿದೆ. ಒಂದು ನಂಬರ್ ಇದೆ ಹಾಡು, ಬಹಳ ಉತ್ತಮವಾಗಿರುವಂಥ ಹಾಡು. ಕೆಂಪು ವೇಲು ಮತ್ತು ಶೂಟಿಂಗ್ ಮಾಡಿರುವಂಥ ಲೊಕೇಶನ್ ಭಾಳ ಚಲೋ ಚಾಯ್ಸ್ ಮಾಡಿದ್ದಾರೆ. ಅಕ್ಟೋಬರ್ 11ಕ್ಕೆ ರಿಲೀಜ್
ಜೀವ ನೀನೇ ಅನ್ನೋ ಹಾಡು ಅಕ್ಟೋಬರ್ 11ಕ್ಕೆ ರಿಲೀಜ್ ಅಂತ ಹೇಳ್ತಿದ್ದಾರೆ. ಆದ್ರೂ ನಾವು ಧ್ರುವ ಸರ್ಜಾ ಅವರನ್ನು ಇಷ್ಟು ಸೈಲೆಂಟ್ ಹಾಡಿನಲ್ಲಿ ಈ ಥರ ಫೀಲಿಂಗ್ ಸಾಂಗ್ನಲ್ಲಿ ಯಾವತ್ತೂ ನೋಡಿಲ್ಲ. ಹಾಗಾಗಿ ಒಂದೊಂಥರ ವಿಚಿತ್ರವಾಗಿರುವಂಥ ಫೀಲ್ ಆಗೋದೇನೋ ಹೌದು. ಆದರೂ ಹಾಡು ಬಹಳ ಮುದ್ದಾಗಿದೆ. ಸೋನು ನಿಗಮ್ ಅವರು ಹಾಡನ್ನು ಹಾಡಿದ್ದಾರೆ. ಸೋನು ನಿಗಮ್ ಜೊತೆಗೆ ಮತ್ತು ಫೀಮೇಲ್ ಸಿಂಗರು ಕೂಡ ಅಷ್ಟೇ ಮುದ್ದಾಗಿ ಹಾಡನ್ನು ಹೇಳಿದ್ದಿದೆ. ನೀವು ಕೇಳಿದ್ರೆ ಬಹಳ ಸುಂದರವಾಗಿದೆ. ಕಂಠನೂ ಅಷ್ಟು ಮುದ್ದಾಗಿ ಕೇಳುತ್ತೆ. ಸೋನು ನಿಗಮ್ ಬಾಯಿಂದ ಆವಾಜ್ ಅಂತ ಹೇಳಿದ್ರೆ ಮತ್ತೆ ನೀವು ಕೇಳಬೇಕಾ. ಅವರು ಬಹಳ ಸೂಪರ್ ಸಿಂಗರ್. ಅದು ವಿಶೇಷ. ಇನ್ನೊಂದು ಏನಂದರೆ ಈ ಹಾಡನ್ನು ನಾನು ಹಿಂದಿಯಲ್ಲೂ ಕೂಡ ಕೇಳಿದ್ದೀನಿ. ಇದು ಸುಮಾರು 13 ಭಾಷೆಯಲ್ಲಿ ಫಿಲ್ಮ್ ಬರ್ತಿದೆ. ನಾನು ನೋಡಬೇಕು ಯೂಟ್ಯೂಬ್ನಲ್ಲಿ ಹೋಗಿ. ಏನಂತೇಳಂದರೆ ಇದು ಚೈನಾ ಮತ್ತು ಕೊರಿಯಾ ಭಾಷೆಯಲ್ಲಿ, ರಷ್ಯಾ ಭಾಷೆಯಲ್ಲೆಲ್ಲ ಬರುತ್ತೆ. ಅಲ್ಲಿ ಯಾವ ಲೆಕ್ಕದಲ್ಲಿ ಈ ಹಾಡನ್ನು ಪ್ಲೇ ಮಾಡ್ತಾರೆ ಅಂತ. ಇನ್ನು ಹಾಡಿದೆಯೋ ಇಲ್ಲ ಗೊತ್ತಿಲ್ಲ ಅಲ್ಲಿ. ನಾನು ಹೋಗಿ ಚೆಕ್ ಮಾಡಬೇಕು. ಆಮೇಲೆ ನೀವು ಚೆಕ್ ಮಾಡಿ ನೋಡೋಣ. ಯೂಟ್ಯೂಬ್ನಲ್ಲಿ ಅವ್ರ ಚಾನಲ್ನಲ್ಲಿ ಹೋದರೆ ಟ್ರೇಲರ್ನಲ್ಲಿ ಆ ಥರ ಬಿಟ್ಟಿದ್ದರು, ಇದರಲ್ಲಿ ಬಿಟ್ಟಿದ್ದಾರೋ ಎಲ್ಲ ಗೊತ್ತಿಲ್ಲ. ಆದರೆ ನಾವು ನೋಡಿ ಒಂದು ಸರಿ ಚೆಕ್ ಮಾಡಿ ನೀವು. ಆದರೆ ಈಗ ಈ ಹಾಡಿನಲ್ಲಿ ನಾವು ಧ್ರುವ ಸರ್ಜನ್ ನೋಡಿದ್ರೆ ಆ ಥರದ ಫೀಲಿಂಗ್ ಪಿಕ್ಚರ್ನಲ್ಲಿ ನೋಡಿದ್ದು ಕಮ್ಮಿ. ಇದರಲ್ಲಿ ಒಂಥರ ಸ್ಪೆಷಲಾಗಿ ಕಾಣುತ್ತೆ. ಆದರೆ ಟ್ರೇಲರಿಗೂ ಹಾಡಿಗೂ ಜೋಡಣೆ ಮಾಡಿ ನೋಡಿದ್ರೆ ಕತೆ 2 ಥರದ ಭಾಗದಲ್ಲಿ ಕಾಣುತ್ತೆ. ಏನೋ ಒಂಥರ ಸೈಲೆಂಟ್ ಹಳೆ ಸ್ಟೋರಿನೂ ಇದೆಯಾ, ಇವ್ರದ್ದು ಲವಿಂಗ್ ಟಚ್ಚು ಇದೆ ಕಥೆಯಲ್ಲಿ ಅಂತ ಅನಿಸುತ್ತೆ. ಒಂದು ಸತಿಗೆ ವಿಸಿಟ್ ಕೊಟ್ಟು ನೋಡ್ಬೋದು ನೀವು ಕೂಡ. ಹೇಗಿತ್ತು? ನನಗಂತೂ ಭಾಳ ಇಷ್ಟ ಆಗಿದೆ ಹಾಡು. ಮೊದಲನೇ ಹಾಡಿದು ಮಾರ್ಟಿನ್ ಫಿಲ್ಮ್ನಲ್ಲಿ. ಹಾಗಾಗಿ ಮತ್ತು ವಿಶೇಷ ಅಂದರೆ ಇದು ಭಾಳ ಲೇಟ್ ಆಯಿತು ಫಿಲ್ಮ್ ಬರೋದು. ಸುಮಾರು 2 ವರ್ಷದ ಹಿಂದೆಯೇ ಟೀಸರ್ನ ಯೂಟ್ಯೂಬ್ನಲ್ಲಿ ಆಗಲೇ ನೋಡಾಗಿತ್ತು ನಾವು. ಈಗ ಫಿಲ್ಮಿನ ಹಾಡು ಬಂದಿದೆ. ಅಕ್ಟೋಬರ್ 11 ಹತ್ತತ್ರ ಬಂತು. ಈಗ ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್ ಅಲ್ಲಿಗೆ 2 ತಿಂಗಳಲ್ಲಿ ಪಿಕ್ಚರ್ ರಿಲೀಸ್ ಆಗುತ್ತೆ. ಟಾಕೀಸಿಗೆ ಹೋಗಿ ಪಿಕ್ಚರ್ನ ನೋಡಿ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಉಳಿಸಿ, ಹಾಗೆಯೇ ಅದರಲ್ಲಿ ಕೆಲಸ ಮಾಡುವಂಥ ಹೀರೋಗಳಿಂದ ಹಿಡಿದು ಏನು ಟೆಕ್ನಾಲಜಿ ಡೈರೆಕ್ಟರ್, ನಿರ್ಮಾಪಕರು ಏನಿದ್ದಾರೋ ಅವರೆಲ್ಲರ ಬಾಳನ್ನು ಬೆಳಗೋದ್ರ ಜೊತೆಗೆ ಅದರಲ್ಲಿರೋ ಸಣ್ಣ ಸಣ್ಣ ಪುಟ್ಟ ಕೆಲಸ ಮಾಡೋರು ಇರ್ತಾರೆ. ಕ್ಯಾಮ್ರಾಮ್ಯಾನಿಂದ ಹಿಡಿದು ಅಲ್ಲಿ ಟೆಂಟ್ ಹಾಕೋನಿಂದ ಹಿಡಿದು ಕಸ ಹೊಡೆಯೋನಿಗೂ ಸಹಿತ ಸುಮಾರು ಜನರ ಜೀವನ ಅದರಿಂದ ಬೆಳವಣಿಗೆ ಆಗುತ್ತೆ. ನಾವು ದೊಡ್ಡ ದೊಡ್ಡ ಸ್ಟಾರ್ಗಳನ್ನು ನೋಡ್ತೀವಿ, ಗೆಲ್ಲಿಸ್ತೀವಿ, ಅವರನ್ನು ಒಳ್ಳೆ ಅರಮನೆಯಲ್ಲಿಟ್ಟು ಪೂಜಿಸ್ತೀವಿ. ಆದರೆ ಅದೇ ಪಿಕ್ಚರ್ನಲ್ಲಿ ಕೆಲಸ ಮಾಡಿದಂಥ ಸಣ್ಣ ಸಣ್ಣ ಚಿಕ್ಕ ಕೆಲಸ ಮಾಡೋಂಥವ್ರನ್ನು ಮೂಲಿಗುಂಪು ಮಾಡಿಬಿಡ್ತೀವಿ. ಆ ಥರ ಆಗೋದು ಬೇಡ. ಅವರು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಅದನ್ನೇ ನಂಬಿಕೊಂಡು ಅಲ್ಲಿ ಹೋಗಿದ್ದಾರೆ. ಹೇಗೆ ನಾವು ಯೂಟ್ಯೂಬನ್ನು ನಂಬ್ಕೊಂಡು ಇಲ್ಲಿ ಬಂದಿದ್ದೀವಿ, ಹಾಗೆ ಅವರು ಬೆಳೀಲಿ ಅಂತ ಆಸ್ಕೊಳ್ತು. ಯಾರೂ ಕೆಳಗೆ ಇರಬಾರ್ದು. ಕರ್ನಾಟಕದಲ್ಲಿ ಆಗಲಿ ಎಲ್ಲೇ ಆಗಲಿ ನಮ್ಮ ದೇಶದಲ್ಲಿ ಎಲ್ಲರೂ ಉತ್ತುಂಗ ಸ್ಥಿತಿಯಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ. ಇದಾಗಿತ್ತು ನನ್ನ ರಿಯಾಕ್ಷನ್ ವಿಡಿಯೋ. ನಾನು ಮೊದಲೇ ಹೇಳಿದ ಹಾಗೆ ನಿನ್ನೆ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ. ಆ ಅಪ್ಲೋಡ್ ಮಾಡಬೇಕಾದ್ರೆ ನಾನು ದೇವ್ರದ್ದು ಒಂದು ವೀಡಿಯೋನ ಕೆಲಸ ಮಾಡ್ತಾಯಿದ್ದೀನಿ. ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಅಂತ. ಆದರೆ ಏನು ಮಾಡ್ತೀರಿ, ಯೂಟ್ಯೂಬರ್ ಹಣೆ ಬರನೇ ಇಷ್ಟು. ಮಧ್ಯೆ ಮತ್ತೊಂದು ವೀಡಿಯೋ ಬಂದುಬಿಡುತ್ತೆ. ನಾವು ಆ ಕೆಲಸನ ಮಾಡ್ತಾಯಿದ್ದೀವಿ ಅಂದಾಗ ಎಲ್ಲ ವೀಡಿಯೋನ ಹಾಕ್ತೀವಿ, ಇದು ಹಾಕೋದಿಲ್ಲ ಅಂತೇಳಂದ್ರೆ ಕಷ್ಟ ಆಗುತ್ತೆ ಅಂತ ಈ ವಿಡಿಯೋನ ನಾನು ಇವತ್ತು ಮಧ್ಯದಲ್ಲಿ ಮಾಡಿ ಹಾಕ್ತಾಯಿದ್ದೀನಿ. ಆ ವಿಡಿಯೋನೂ ಬರುತ್ತೆ. ಅದಕ್ಕೆ ನೀವು ಕಾಯಬೇಕು. ಯಾಕಂತೇಳಂದ್ರೆ ಅದರದ್ದು ಬಾರೀಕಾಗಿ ಅದರ ಡೀಟೇಲನ್ನು ತಗೊಳ್ತಾ ಇದ್ದೀನಿ. ಯಾವುದು ಟಾಪಿಕ್ ಇಟ್ಕೊಳ್ಬೇಕು, ಯಾವುದನ್ನು ಬೇಡ ಅಂತೇಳೋದು ಭಾಳ ದೊಡ್ಡದಾಗಿಬಿಟ್ಟಿದೆ. ಅದನ್ನು ಸಣ್ಣ ಮಾಡ್ತಾಯಿದ್ದೀನಿ. ಅದು ಬರುತ್ತೆ ವಿಡಿಯೋ. ಮಾರ್ಟಿನ್ ಹಾಡಿನ ವಿಡಿಯೋ ಸಾಂಗ್ನ ರಿಯಾಕ್ಷನ್ ಹೇಗಿತ್ತು ಅಂತ ನೀವು ನನಗೆ ಹೇಳಬೇಕು. ಯಾಕಂತೇಳಂದರೆ ನೀವು ಇಲ್ದೇ ನಮ್ಮ ಯೂಟ್ಯೂಬ್ ಸಾಧನೆ ದೊಡ್ಡ ಝೀರೋ ಆಗಿಬಿಡತ್ತೆ. ಅದಾಗಲಿಕ್ಕೆ ಬರಬಾರ್ದು ಅಂತ ರಿಕ್ವೆಸ್ಟು ನಿಮ್ಮಲ್ಲಿ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಅಂತೂ ಮಾಡಿ, ವಿಡಿಯೋ ನೋಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.